ಹೌದು. ನಿಮ್ಮ ಹೆಸರೇನಂತ ಹೇಳಿದ್ರಿ? ರಮೇಶ್ ಅಂತ ಸರ್. ರಮೇಶ್, ಕಾರ್ ಮೆಕ್ಯಾನಿಕ್. ಹೌದು ಸರ್. ನಿಮ್ಮ ಏರಿಯಾದಲ್ಲಿ ನೀವೇ ಫೇಮಸ್ ಮೆಕ್ಯಾನಿಕ್ ಅಲ್ವಾ? ಟೀ ಅಂಗಡಿಯವರು ನಿಮ್ಮ ಬಗ್ಗೆ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ರಮೇಶ್, ನಾನು ನೇರವಾಗಿ ಮಾತಾಡುವಂಥ ಮನುಷ್ಯ. ನನ್ನ ಹತ್ರ ಮುಚ್ಚುಮರೆ ಅನ್ನೋದೇನೂ ಇಲ್ಲ. ಹೊರದೇಶದ ಮೋಹ, ಕುಟುಂಬದ ಸಮಸ್ಯೆ, ಹಣಕಾಸಿನ ವ್ಯವಹಾರ ಅಂತ ಬಹಳಷ್ಟು ಕಾರಣಗಳು ಹೇಳ್ಕೊಂಡು ಇಲ್ಲಿಗೆ ಸುಮಾರು ಜನ ಬರ್ತಾರೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಒಂದು ವಾರಕ್ಕೋ ಒಂದು ತಿಂಗಳಿಗೋ ನನಗೆ ಸಾಕಾಯಿತು ಅಂದ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ. ಸರ್, ದಯವಿಟ್ಟು ನನ್ನ ಇಂಡಿಯಾ ಕರೆಸ್ಕೊಬಿಡಿ ಅಂತ. ನೀವು ಆ ರೀತಿ ಎಲ್ಲ ಮಾಡಲ್ಲ ತಾನೇ? ಇಲ್ಲ ಸರ್, ಖಂಡಿತ ನಾನು ಆ ರೀತಿ ಎಲ್ಲ ಮಾಡೋದಿಲ್ಲ. ಯೋಚನೆ ಮಾಡಿ, 5 ವರ್ಷ ಕಾಂಟ್ರಾಕ್ಟು, ವರ್ಷಕ್ಕೆ 20 ದಿನ ಮಾತ್ರ ರಜೆ ಇರುತ್ತೆ. ಆ ಸಮಯದಲ್ಲಿ ಮಾತ್ರ ನೀವು ಬರಬೇಕಾಗತ್ತೆ. ಅಲ್ಲಿವರೆಗೂ ನೀವು ಹೆಂಡತಿ ಮಕ್ಕಳಿಂದ ದೂರ ಇರಬೇಕು. ಆಮೇಲೆ ದಿನಕ್ಕೆ 12 ಗಂಟೆ ಕೆಲಸ ಸ್ವಲ್ಪ ಕಷ್ಟ ಇರುತ್ತೆ. ನಾನು ಬೇರೆಯವ್ರ ಥರ ಕೆಲಸ ಸುಲಭ ಇದೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸುವಂಥ ಏಜೆಂಟ್ ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಕುಟುಂಬನ ಬಿಟ್ಟು ಹೊರದೇಶಕ್ಕೆ ಕೆಲಸಕ್ಕೋಸ್ಕರ ಹೋಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸರ್. ಆದರೆ ಏನು ಮಾಡೋದು, ನನ್ನ ತಂಗಿ ಮದುವೆ ಯಾವುದೇ ತೊಂದರೆ ಇಲ್ಲದೆ ನಡಿಬೇಕು. ಹಾಗೆ ನಡಿಬೇಕು ಅಂದರೆ ನಾನು ಹೊರದೇಶಕ್ಕೆ ಹೋಗಲೇಬೇಕು. ಆಮೇಲೆ ನನಗೆ ಒಂದೇ ಒಂದು ಸಹಾಯ ಮಾಡಬೇಕು ಸರ್. ನನ್ನ ತಂಗಿ ಮದುವೆಗೆ ಮುಂಚೆ ಒಟ್ಟಿಗೆ ನನಗೆ 10 ಲಕ್ಷ ರೂಪಾಯಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸರ್. ಸಾಮಾನ್ಯವಾಗಿ ನಾವು ಯಾರಿಗೂ ಆ ರೀತಿ ಕೊಡೋದಿಲ್ಲ. ಆದರೆ ಟೀ ಅಂಗಡಿಯವರು ನಿಮ್ಮ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಅವ್ರು ಮಾಡಿರೋ ಸ್ಟ್ರಾಂಗ್ ರೆಕಮೆಂಡೇಷನಿಂದ ನಾನು ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಆದರೆ ಒಂದು ಕಂಡೀಷನ್, 3 ವರ್ಷದವರೆಗೂ ನಿಮ್ಮ ಸಂಬಳ ನಿಮ್ಮ ಕೈ ಸಿಗೋದಿಲ್ಲ. ಅಡ್ವಾನ್ಸ್ ಕೇಳೋ ಹಾಗಿಲ್ಲ. 3 ವರ್ಷದ ನಂತರ ನೀವು ಸಂಪಾದನೆ ಮಾಡಿದ್ದು ನಿಮ್ಮ ಕೈ ಸಿಗುತ್ತೆ. ಈ ಕಂಡೀಷನ್ಸ್ಗೆಲ್ಲ ನಿಮ್ಗೆ ಒಪ್ಪಿಗೆ ಇದ್ದರೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ನೀವು ಸೈನ್ ಮಾಡಿ. ಸರಿ ಸರ್, ನನ್ನ ಒಪ್ಪಿಗೆ ಇದೆ. ಯೋಚನೆ ಮಾಡಿ ರಮೇಶ್, ಮತ್ತೊಮ್ಮೆ ಯೋಚನೆ ಮಾಡಿ. ಒಂದ್ಸಲ ಸೈನ್ ಮಾಡಿದ್ಮೇಲೆ ಹೋಗಲ್ಲ ಅನ್ಬಾರ್ದು. ಇಲ್ಲ ಸರ್. ಹಾಂ, ನಿಮ್ಮ ತಂಗಿ ಮದುವೆಗೆ 2 ದಿನ ಮುಂಚೆ ಬಂದು ನೀವು ಕೇಳಿರೋ 10 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಸರ್, ತುಂಬ ಥ್ಯಾಂಕ್ಸ್. ಆಮೇಲೆ ನಿಮ್ಮ ತಂಗಿ ಮದುವೆ ಆದ 2ನೇ ದಿನಕ್ಕೆ ನೀವು ಫ್ಲೈಟ್ ಹತ್ತಬೇಕಾಗತ್ತೆ. ಓಕೆ ಸರ್. 1 ನಿಮಿಷ ಸೈನ್ ಮಾಡಿ. ಶಿವ, ಏನೋ ಮಾಡ್ತಾ ಇದ್ಯಾ? ಏನಿಲ್ಲ ಕಣೋ, ಅದು ಕಾರ್ ಏನೋ ಪ್ರಾಬ್ಲಮ್ ಇತ್ತು ಅಂತ. ಹುಚ್ಚ ಬಾಯ್, ಡಿ ಅಂಗಡಿನೆಲ್ಲ ಹೇಳ್ದ, ಅದಕ್ಕೆ ನಾನು ಗಾಬರಿಯಿಂದ ಓಡ್ ಬಂದೆ. ಸರ್, ಇವನೇನಾದ್ರೂ ಸೈನ್ ಮಾಡಿದಾನ? ಹೌದು, ಸೈನ್ ಮಾಡಿದ್ದಾರೆ. ಏನು ಸಮಸ್ಯೆ? ಸರ್, ಸಮಸ್ಯೆ ಏನಿಲ್ಲ ಸರ್, ಅವನೇನೋ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ. ಬರ. ಅಲ್ಲ ಕಣೋ ಸರ್, ಬರ್ತೀವಿ ಸರ್. ಅಲ್ಲ ಸರ್, ಏನಂದ್ ಮಾತು ಕೇಳೋ. ನಡಿಯೋ. ನೀನ್ ಯಾಕೋ ಬಂದೆ? ಏಯ್, ಏನೋ ಮಾಡ್ತಾ ಇದ್ಯಾ? ಹಾಗಾದ್ರೆ ಹೊರದೇಶಕ್ಕೆ ಹೋಗೋದು ನಿರ್ಧಾರ ಮಾಡ್ಬಿಟ್ಯಾ? ಶಿವ, ಜೋರ ಕೂಗಾಡ್ಬೇಡು ಅಲ್ವಾ?
ನನಗೆ ಬೇರೆ ಯಾವ ದಾರಿನೂ ಗೊತ್ತಾಗ್ಲಿಲ್ಲ. ನೀನೇ ಹೇಳೋ ಯಾವ ದಾರಿ ಇದೆ ಅಂತ. ಹ ಏ ರಮೇಶ, ಹುಚ್ಚ ಕಣೋ ನೀನು. ನಿನ್ ತಂಗಿ ಮದುವೆ ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಟ್ಕೊಂಡಿರೋ ಹೆಂಡತಿ, ಹುಟ್ಟಿರೋ ಮಗು, ಜೊತೆಗಿರೋ ನಾನು, ನೀನ್ ಹುಟ್ಟಿ ಬೆಳೆದಿರೋ ನೆಲನ ಬಿಟ್ಟು ಹೊರದೇಶಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ಯೇನೋ? ಏ ರಮೇಶ, ನಿನ್ ಮಗು ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯೇನೋ? ಇನ್ನು ಎಳೆ ಕಂದ ಕಣೋ ಅದು. ಇನ್ನೂ ಕಣ್ಬಿಟ್ಟು ಸರಿಯಾಗಿ ನಿನ್ನ ನೋಡೇ ಇಲ್ಲ. ಅಷ್ಟರೊಳಗಡೆ ನೀನು ಛೇ, ನಿನ್ ಮನ್ಸು ಕಲ್ಲಾಗಿ ಹೋಗಿದ್ಯೇನೋ? ರಮೇಶ, ಅರ್ಚನಾ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯೇನೋ? ನಿನಗೆ ಅರ್ಚನಾ ಬಿಟ್ಟು ಇರಕ್ಕಾಗತ್ತೇನೋ? ನಿನ್ನ ದೊಡ್ಡದಾಗಿ ಹೇಳಿದ್ಯಲ್ಲ, ಅರ್ಚನಾನ ಮಹಾರಾಣಿ ತರ ನೋಡ್ಕೋತೀನಿ ಅಂತ. ಅದಕ್ಕೆ ಕಣೋ ನಾನು ಹೊರದೇಶಕ್ಕೆ ಹೋಗ್ತಾ ಇರೋದು. ಅಲೋ ಶಿವ, ನಾನು ಅರ್ಚನನ ಮಹಾರಾಣಿ ತರ ನೋಡ್ಕೋತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರಷ್ಟೇ ಸಾಕೇನೋ? ಅದೇ ರೀತಿ ನಡ್ಕೋಬೇಕು ತಾನೆ? ಅದಕ್ಕೋಸ್ಕರ ಹೊರದೇಶಕ್ಕೆ ಹೋಗ್ಬೇಕಾ? ಇಲ್ಲೇ ಇದು ಸಂಪಾದನೆ ಮಾಡಕ್ ಆಗೋದಿಲ್ವಾ? ಆಗೋದಿಲ್ಲ ಕಣೋ. ಮರದಡಿಯಲ್ಲಿ ಕೆಲಸ ಮಾಡ್ತಾ ಒಂದೇ ಹಾಡಲ್ಲಿ ಶ್ರೀಮಂತನಾಗೋದು ಸಿನಿಮಾಗಳಲ್ಲಿ ಮಾತ್ರ ಸಾಧ್ಯ. ಆದ್ರೆ ನಿಜ ಜೀವನದಲ್ಲಿ ಅದು ಸಾಧ್ಯ ಆಗೋದಿಲ್ಲ ಕಣೋ. ಒಂದು ದಿನಕ್ಕೆ 100-200 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಷ್ಟೇ. ಆ ದುಡ್ಡಲ್ಲಿ ನಾನು ಅರ್ಚನನ ಹೇಗೋ ಮಹಾರಾಣಿ ತರ ನೋಡ್ಕೊಳಕ್ ಸಾಧ್ಯ ಆಗುತ್ತೆ? ನೋಡು, ನನಗೆ ಈಗೀಗ ಆ ನಂಬಿಕೆನೆ ಹೊರಟೋಗಿದೆ ಕಣ. ಲೇ ಶಿವ, ಮೇಲ್ನೋಟಕ್ಕೆ ನಾನ್ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ನಿನಗೆ ಅನ್ಸಿರ್ಬಹುದು. ಆದ್ರೆ ನೀನೇ ನಿಧಾನಕ್ಕೆ ಯೋಚನೆ ಮಾಡಿ ನೋಡೋ, ಆಗ ನಾನು ಮಾಡ್ತಿರೋ ಸರಿ ಅಂತ ನಿನಗೆ ಅನ್ಸುತ್ತೆ. ಏ ರಮೇಶ, ಏನಾಯ್ತು ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಬೇರೆ ದಾರಿ ಇಲ್ಲ ಕಣೋ. ನಾನು ಒಬ್ಬ ಹೊರದೇಶಕ್ಕೆ ಹೋಗೋದ್ರಿಂದ ರಾಣಿ ಮದುವೆನೂ ನಡೆಯುತ್ತೆ, ಅರ್ಚನಾ ಬಹಳ ಚೆನ್ನಾಗಿರುತ್ತೆ. ನೋಡು, ನಾನು ಇಲ್ಲಿವರೆಗೂ ಮಾಡಿರೋ ಸಾಲನೆಲ್ಲ ಒಂದೇ ಸಲಕ್ಕೆ ತೀರಿಸ್ಬೋದು ಕಣೋ. ಅದಕ್ಕೋಸ್ಕರ ನಾನು 5 ವರ್ಷ ಎಲ್ರನ್ನ ಬಿಟ್ಟು ಹೊರದೇಶಕ್ಕೆ ಹೋಗೋದು ಯಾವ ತಪ್ಪು ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈಗೇನು, ನಿಂಗೆ ದುಡ್ಡು ತಾನೇ ಬೇಕು? ರತ್ನನ್ ಒಡವೆ ಇದೆ, ನನ್ನ ಆಟೋ ಇದೆ. ಅದು ಸಾಕಾಗ್ಲಿಲ್ಲ ಅಂದ್ರೆ ಊರಲ್ಲಿರೋ ಜಮೀನೆಲ್ಲ ಮಾರ್ಬಿಡೋಣ ಕಣ. ಅದು ಸಾಕಾಗ್ಲಿಲ್ಲ ಅಂದ್ರೆ ಹುಡುಗನ ಮನೆ ಹೋಗಿ ಅವ್ನ ಕಾಲಿಟ್ಕೊಂಡು ನಾನೇ ಬೆಡ್ಕೋತೀನಿ ಕಣ. ಆದ್ರೆ ರಮೇಶ, ದಯವಿಟ್ಟು ನಿನ್ ಹೊರದೇಶಕ್ಕೆ ಹೋಗೋ ನಿರ್ಧಾರನ ಬದಲಾಯಿಸು ಕಣ. ಏಯ್ ಏಯ್, ಹುಚ್ಚಿನ ತರ ಮಾತಾಡ್ತಾ ಇದೆಯಲ್ಲ. ಮಾರ್ತೀನಿ ಅಂತಿದ್ಯಲ್ಲ, ಏನೋ ಮಾರ್ತೀಯಾ? ನಿನಗೆ ದಿನ ಅನ್ನ ಕೊಡ್ತಾ ಇದೆಯಲ್ಲ ಆಟೋ, ಅದನ್ನು ಮಾರ್ತೀಯಾ? ಅಲ್ಲ, ನಿನ್ನ ಹೆಂಡತಿ ಒಡವೆನ ಮಾರ್ತೀಯಾ? ಊರಲ್ಲಿ ಒಂದಷ್ಟು ಜಮೀನಿದೆ, ಅದನ್ನು ಮಾರ್ತೀಯಾ? ಎಲ್ಲಾನು ಮಾರ್ಬಿಟ್ಟು ನೀನು ಬೀದಿಗೆ ಬಂದು ಬೀಳ್ತೀಯಾ? ಲೇ ಶಿವ, ಇದಕ್ಕೆಲ್ಲ ನಾನು ಒಪ್ಕೋತೀನಿ ಅಂತ ಅಂದ್ಕೊಂಡಿದ್ದೀನೋ? ಬೇಡ ಕಣೋ. ನಾವೆಲ್ಲ ಒಟ್ಟಿಗೆ ಇದ್ದು ಸಾಯೋ ತನಕ ಕಷ್ಟ ಪಡೋದಕ್ಕಿಂತ ನಾವೆಲ್ಲ ದೂರ ಇದ್ದು ಸ್ವಲ್ಪ ದಿನ ಕಷ್ಟ ಪಡೋಣ. ಆಮೇಲೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಕಣೋ. ಅಷ್ಟು ಸಾಕು ಕಣೋ ನಮ್ಗೆ. ನೋಡು, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ಬೇಕು ಅಂದ್ರೆ ನಾನು ಹೊರದೇಶಕ್ಕೆ ಹೋಗ್ಲೇಬೇಕು. ಇದಕ್ಕೆ ರಾಣಿ ಅಪ್ಪ ಒಪ್ಕೋತಾರೇನೋ? ಅರ್ಚನಾ ನಿನ್ಬಿಟ್ಟು ಇರ್ತಾಳೇನೋ? ಇಲ್ಲ ಕಣೋ, ಯಾರೂ ಒಪ್ಪೋದು ಇಲ್ಲ, ಸಹಿಸೋದೇ ಇಲ್ಲ. ಅದಕ್ಕೆ ಕಣೋ, ರಾಣಿ ಮದುವೆ ಮುಗಿಯೋವರೆಗೂ ನಾನು ಈ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ. ನೀನು ಕೂಡ ಹೇಳ್ಬೇಡ ಕಣೋ. ರಾಣಿ ಮದುವೆ ಮುಗಿಲಿ, ಆಮೇಲೆ ನಾನು ಹೇಗಾದ್ರೂ ಮಾಡಿ ಅವ್ರ ಹತ್ರ ಮಾತಾಡಿ ಸಮಾಧಾನ ಮಾಡಿ ಅವ್ರನ್ನ ಒಪ್ಪಿಸ್ತೀನಿ. ಬಾ ಹೋಗೋಣ. ಬಾರೋ. ಗಾಡಿ ಕಿಕೊಂಡು ನಾನೇ ಓಡಿಸ್ತೀನಿ. ಕೊಡೋ, ಬಾ.
ಏನಳಿ ಅಂದ್ರೆ ಹೊರಗಡೆ ಯಾರು ಕಾಯ್ತಿದ್ದೀರಾ? ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಮಾವ. ಅಲ್ಲ, ನನಗೋಸ್ಕರ ವೆಯ್ಟ್ ಮಾಡೋದಕ್ಕೆ ನಾನೇನ್ ಮಿನಿಸ್ಟರಾ? ಅರ್ಜೆಂಟಾಗಿ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಮಾವ. ಹಾ, ಹೇಳಿದ್ರಿ 10 ಗಂಟೆಗೆ ಹೋಗ್ಬೇಕು, ನೀವು ಬೇಗ ಬನ್ನಿ ಅಂತ ಹೇಳಿದ್ರಿ. ಆದ್ರೆ ಎಲ್ಲಿಗೆ ಹೋಗ್ಬೇಕು, ಯಾತಕ್ಕೆ ಹೋಗ್ಬೇಕು ಅಂತ ಏನು ಹೇಳಿರ್ಲಿಲ್ವಲ್ಲ. ಅಳಿ ಅಂದ್ರೆ ನನಗೇನು ಒಂದು ಬಿಸ್ನೆಸ್ಸಾ? 2-3 ಬಿಸ್ನೆಸ್ ಇದೆ. ನಾನು ಎಲ್ಲಾ ಕಡೆ ಗಮನ ಕೊಡ್ಬೇಕು. ಮಾವ, ಒಂದು ಮುಖ್ಯವಾದ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಯಾವ ಅಪಾಯಿಂಟ್ಮೆಂಟು? ಮಾವ. ಅದು ನನಗೊಂದು ಐಡಿಯಾ ಬಂದಿದೆ. ಏನ್ ಐಡಿಯಾ? ನಮ್ಮ ಅಂಗಡಿ ಮುಂದೆ ಜಾಗ ಇದೆಯಲ್ಲ ಮಾವ, ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇಟ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಒಳ್ಳೆ ಲಾಭನೂ ಬರುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಒಬ್ಬ ಪಾರ್ಟಿ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಅದಕ್ಕೆ ನಿಮ್ಮನ್ನ 10 ಗಂಟೆಗೆ ಬರೋದಕ್ಕೆ ಹೇಳಿದ್ದು. ನಿಮ್ಗೇನಾದ್ರೂ ಬುದ್ಧಿ ಇದೆಯಾಳಿ ಅಂದ್ರೆ? ನಾವೀಗಾಗಲೇ ಐಸ್ ಕ್ರೀಮ್ ಬಿಸ್ನೆಸ್ ಮಾಡ್ತಿದೀವಲ್ಲ, ಮತ್ತೆ ಯಾಕೆ ಸಪ್ರೇಟ್ ಆಗಿ ಪಾರ್ಲರ್ ಮಾಡಬೇಕು? ಅದಾಗಲ್ಲ ಮಾವ. ಈ ಏರಿಯಾದಲ್ಲಿ ತುಂಬಾ ಸ್ಕೂಲ್ಗಳಿವೆ. ಲೇಡೀಸು ಮಕ್ಳ ಜೊತೆ ಬರ್ತಾ ಇರ್ತಾರೆ. ಐಸ್ ಕ್ರೀಮ್ ಪಾರ್ಲರ್ ಇಟ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಈಗ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಪ್ರೇಟ್ ಆಗಿ ಐಸ್ ಕ್ರೀಮ್ ಪಾರ್ಲರ್ ಇಟ್ಟಿರ್ತಾರಲ್ಲ, ಹಾಗೆ. ಐಡಿಯಾ ಏನೋ ಚೆನ್ನಾಗಿದೆ. ಅಂತೂ ನಮ್ ಶಾಪ್ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು ಅಂತ ಏನೇನೋ ಐಡಿಯಾ ಹಾಕ್ತಿದ್ರಿ. ಗುಡ್, ವೆರಿ ಗುಡ್. ಹೋಗ್ ಬನ್ನಿ. ಸರಿ ಮಾವ. ಅಮ್ಮ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ನೀನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಕಣೋ, ಅದಕ್ಕೆ ಬಂದೆ. ಅಮ್ಮ, ನಾನೊಂದು ಮುಖ್ಯವಾದ ವಿಷಯದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ಆಮೇಲೆ ಮಾತಾಡೋಣ. ನೀನ್ ಮುಖ್ಯವಾದ ವಿಷಯನ ಬಿಟ್ಟಾಕು. ಅದಕ್ಕಿಂತ ಮುಖ್ಯವಾದ ವಿಷಯನ ನಾ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಬಾ ನನ್ ಅಮ್ಮ, ಜೊತೆ. ನಾ ಬರೋದಕ್ಕೆ ಆಗೋದಿಲ್ಲಮ್ಮ. ನೀನ್ ಬರ್ಲೇಬೇಕು ಕಣೋ, ಬಾ ನನ್ ಜೊತೆ. ಅಮ್ಮ, ಬೀಗ್ತಿಯಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬೀಗ್ರೆ. ಲೇ, ಚಿಲ್ಡ್ ಆಗಿ ಒಂದು ಕೂಲ್ ಡ್ರಿಂಕ್. ನನಗೆ ಕೂಲ್ ಡ್ರಿಂಕ್ಸ್ ಎಲ್ಲ ಬೇಡ ಕಣಪ್ಪ. ಬೀಗ್ರೆ, ಕೂಲ್ ಡ್ರಿಂಕ್ಸ್ ಕುಡಿತೀರಾ? ಪರವಾಗಿಲ್ಲ, ನೀವು ಕುಡೀರಿ. ಹೌದು, ಮನೇಲಿ ಎಲ್ರು ಚೆನ್ನಾಗಿದ್ದಾರೆ ತಾನೆ? ಮದುವೆ ಕೆಲಸ ಕಾರ್ಯಗಳೆಲ್ಲ ಸಾಂಗವಾಗಿ ನಡೀತಿದ್ಯಾ? ಎಲ್ಲ ಚೆನ್ನಾಗಿ ನಡೀತಿದೆ ಬೀಗ್ರೆ. ಅಳಿ ಅಂದ್ರೆ ಮದುವೆ ಅಂತ ಕೂಡ್ಲೆ ಜ್ಞಾಪಕಕ್ಕೆ ಬಂತು. ಇಲ್ಲೆಲ್ಲೋ ಒಂದು ಕಾರ್ಡ್ ಇಟ್ಟಿದ್ನಲ್ಲ. ಇಲ್ಲಿದೆ ನೋಡಿ. ಮೈಸೂರಿನ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬರೋ 8ನೇ ತಾರೀಕು ನನ್ನ ಫ್ರೆಂಡ್ ಮಗನ ಮದುವೆ. ನೀವು ಒಂದು ಕೆಲಸ ಮಾಡಿ, 7ನೇ ತಾರೀಕು ಬೆಳಗ್ಗೆ ಹೊರಟು ಸಂಜೆ ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಧಾರೆ ಮುಗಿಸ್ಕೊಂಡು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಅಂಗಡಿ ಬಂದ್ರೆ ಸಾಕು. ಮಾವ, ಇದೇನ್ ಮಾವ ದಿಢೀರ್ ಅಂತ ನನಗೆ ಮದುವೆಗೆ ಹೋಗೋದಕ್ಕೆ ಹೇಳ್ತಾ ಇದ್ದೀರಾ? ನಾನು ಊರಲ್ಲಿ ಇರಲ್ವಲ್ಲ ಅಳಿ ಅಂದ್ರೆ, ಹೈದರಾಬಾದ್ ಹೋಗ್ತಿದ್ದೀನಿ. ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಮಗನ ಮದುವೆ, ಹೋಗ್ಲೇಬೇಕು. ಯಾರು ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ವಾ? ನೀವು ಹೋಗ್ ಬನ್ನಿ. ನೀವು ನನ್ನ ನಳಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅಯ್ಯೋ, 8ನೇ ತಾರೀಕು ರಾಣಿ ಮದುವೆ ಇದೆ. ಅವತ್ತಿವನ್ನ ಬೇರೆ ಮದುವೆಗೆ ಹೋಗಕ್ಕೆ ಹೇಳ್ತಿದ್ದೀರಲ್ಲ ಬೀಗ್ರೆ. ರಾಣಿನ? ಯಾವ ರಾಣಿ? ಯಾರದು ರಾಣಿನ? ಯಾವ ರಾಣಿ? ಯಾರದು ರಾಣಿ? ನನ್ನ ಮಗಳು ಬೀಗ್ರೆ. ಅಲ್ಲ, ತಂಗಿ ಮದುವೆನಲ್ಲಿ ಅಣ್ಣ ಇರೋದು ಬೇಡವಾ? ಓ, ನಿಮ್ ಮಗಳ ಮದುವೆನಾ? ಏನ್ ಬೀಗ್ರೆ ಈಗ ಮಾತಾಡ್ತಿದ್ದೀರಲ್ಲ? ಈಗ ತಾನೇ ಮದುವೆ ಕಾರ್ಯಗಳೆಲ್ಲ ಹೇಗ್ ನಡೀತಿದೆ ಅಂತ ಕೇಳಿದ್ರಿ? ಮದ್ವೆ ಮಾಡ್ತಿದ್ರು ಅನ್ನೋ ವಿಷಯ ಗೊತ್ತಿತ್ತು. ಅದಕ್ಕೆ ಮದ್ವೆ ಕಾರ್ಯಗಳೆಲ್ಲ ಹೇಗ್ ನಡೀತಿದೆ ಅಂತ ಕೇಳಿದೆ. ನಿಮ್ ಮಗಳ ಮದ್ವೆನು 8ನೇ ತಾರೀಕು ಅನ್ನೋದು ನನಗೇನು ಗೊತ್ತು? ಏನ್ ಬೀಗ್ರೆ ಹೀಗ್ ಮಾತಾಡ್ತಿದ್ದೀರಲ್ಲ? ಇಲ್ಲಿ ನೋಡ್ರಿ, ಇನ್ ಹೇಗ್ ಮಾತಾಡ್ಬೇಕು? ಪತ್ರಿಕೆ ತಂದ್ಕೊಟ್ಟಿದ್ದಾರೆ, ಇವ್ರ ಮಗನ ಮದುವೆ ಇಂಥ ತಾರೀಕು ಅಂತ ಇದ್ರಲ್ಲಿದೆ, ಹಾಗಾಗಿ ನನಗೆ ಗೊತ್ತು. ನೀವು ನಿಮ್ ಮಗಳ ಪತ್ರಿಕೆ ತಂದ್ಕೊಟ್ಟಿದ್ದೀರಾ, ಇಂಥ ತಾರೀಕಿಗೆ ಮದುವೆ ಇರ್ಬೋದು ಅಂತ ನಾನು ತಿಳ್ಕೊತಿದ್ದೆ. ಏನಮ್ಮ ನೀನು? ಇವ್ರಿಗೆ ಮೊದಲೇ ಲಗ್ನ ಪತ್ರಿಕೆ ಕೊಡ್ಬೇಕು ಅಂತ ಗೊತ್ತಿಲ್ವ ನಿನಗೆ? ಹಾಗಲ್ಲ ಕಣೋ, ಅದೇನಾಯ್ತು ಅಳಿ ಅಂದ್ರೆ ನೀವೇನು ರೇಗೋಕ್ ಹೋಗ್ಬೇಡಿ. ಅವರ ಮಗಳ ಮದುವೆಗೆ 200 ಗ್ರಾಮ್ ಚಿನ್ನ ನಾನು ಕೊಟ್ಟಿದ್ದಿದ್ರೆ ಮೊದಲನೇ ಪತ್ರಿಕೆನ ನನ್ನ ಕೈ ಸೇರ್ತಿತ್ತು. ಹೌದು ತಾನೆ? ಹಾಗೆಲ್ಲ ಏನೂ ಇಲ್ಲ ಬೀಗ್ರೆ. ನನಗೆ ಗೊತ್ತು ಬಿಡಿ, ನಿಮ್ ಸ್ವಭಾವನೇ ಹಾಗೆ. ಈಗ ನಾನು ನಿಮ್ಮ ಮಗಳ ಮದುವೆಗೆ 200 ಗ್ರಾಮ್ ಒಡವೆ ಕೊಡ್ಲಿಲ್ಲ ಅನ್ನೋದು ಮಾತ್ರ ನಿಮಗೆ ಗೊತ್ತು. ಅದೇ ನಿಮ್ಮ ಮಗನ್ನ ಮನೆ ಅಳಿನನ್ನಾಗಿ ಮಾಡ್ಕೊಂಡಿದ್ದೀನಿ. ಅವನ ಗೌರವದಿಂದ ಓಡಾಡೋದಕ್ಕೆ ಕಾರ್ ಕೊಟ್ಟಿದ್ದೀನಿ. ಇಷ್ಟು ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ. ಅದು ಸಾಲದು ಅಂತ ಅಂಗಡಿಗೆ ಅರ್ಧ ಹೆಸರನ್ನ ನಿಮ್ದಿಟ್ಟಿದ್ದೀನಿ ಅನ್ನೋದು ಮಾತ್ರ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ? ತಪ್ಪು ತಿಳ್ಕೊಬೇಡಿ ಬೀಗ್ರೆ. ನಾನು ನಮ್ಮ ಯಜಮಾನರು ನಿಮ್ಮ ಮನೆಗೆ ಬಂದು ಪತ್ರಿಕೆ ಕೊಡೋಣ ಅನ್ಕೊಂಡಿದ್ವಿ. ನೋಡೋಣ. ಇದೊಂಥರ ಕೆಟ್ಟ ಜಗತ್ತು. ಲೇ ಮಲ್ಲ ಅಣ್ಣ, ಆ ಲೋಕಿ ಎಲ್ಲೋ? ಇಲ್ಲೇ ಅಣ್ಣ. ಅಮ್ಮ, ಏನಮ್ಮ ನೀನು? ಅವ್ರಿಗೆ ಮೊದಲೇ ಲಗ್ನ ಪತ್ರಿಕೆ ಕೊಡ್ಬೇಕು ತಾನೆ? ಅವ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದೆಯಲ್ಲ. ಹೋಗ್ಲಿ ಬಿಡೋ.
ಒಡವೆ ಕೊಡ್ಲಿಲ್ಲ ಅದಕ್ಕೆ ಲಗ್ನ ಪತ್ರಿಕೆ ಕೊಟ್ಟಿಲ್ಲ ಅಂತ ಆ ಮನುಷ್ಯನ ಬಾಯಿಂದಾನೆ ಬಂತಲ್ಲ, ಅದೇ ಸತ್ಯ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅನ್ನಲ್ಲ, ಬಾ ನನ್ನ ಜೊತೆ. ಅಮ್ಮ ಬಾರೋ ಅಮ್ಮ ಬಿಡಮ್ಮ ಅಮ್ಮ ಬಾರೋ, ಬಾಯ್ ಅಮ್ಮ. ಮುಚ್ಕೊಂಡು ಸುಮ್ಮನೆ. ಅಮ್ಮ ಅಮ್ಮ ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗ್ಬೇಕು. ಯಾಕೆ ಹೇಳ್ಕೊಂಡು ಬಂದೆ? ಏನ್ ವಿಷಯ ಅಂತ ಹೇಳು. ಪತ್ರದಲ್ಲಿ ನಿನ್ನ ಹೆಸರಿದೆ ಅಂತ ನನ್ಗಾಕೆ ಹೇಳಿಲ್ಲ? ಏನ್ ಪತ್ರ, ಏನ್ ವಿಷಯ? ಮನೆ ಪತ್ರ ಕಣೋ. ನನ್ನ ಹೆಸರಲ್ಲಿ ಬರ್ಸ್ಕೊಡ್ತೀನಿ ಅಂತ ತಾನೇ ರಮೇಶನ್ಗೆ ಮರ್ಸಿ ಸೈನ್ ಮಾಡಿಸ್ಕೊಂಡು ಬಂದಿದ್ದು. ಈಗ ಆ ಪತ್ರ ತಗೊಂಡು ಅಡ ಇಡೋಣ ಅಂತ ಸೇಟು ಹತ್ರ ಹೋದ್ರೆ ಆ ಪತ್ರದಲ್ಲಿ ನಿನ್ನ ಹೆಸರು ಇದೆ, ನೀನ್ ಬಂದು ಸೈನ್ ಮಾಡಬೇಕು, ಇಲ್ಲ ಪವರ್ ಲೆಟರ್ನ ಬರ್ಕೊಡ್ಬೇಕು, ಆಗ್ಲೇ ಸಾಲ ಕೊಡೋಕ್ಕಾಗೋದು ಅಂತ ಅವಯ್ಯ ಹೇಳ್ತಿದ್ದಾನೆ. ಅಲ್ಲ ಕಣೋ, ಪತ್ರದಲ್ಲಿ ನಿನ್ನ ಹೆಸರು ಇದೆ ಅಂತ ನನ್ಗೆ ಯಾಕೆ ಮೊದಲೇ ಹೇಳಿಲ್ಲ ನೀನು? ಅದೆಲ್ಲ ಇರ್ಲಿ, ಮನೆ ಪತ್ರನ ಅಡ ಇಟ್ಟು ಸಾಲ ತಗೊಳ್ಳೋಂಥ ಪರಿಸ್ಥಿತಿ ಏನ್ ಬಂದಿದೆ? ಬುದ್ಧಿ ಇಲ್ದೆ ಮಾತಾಡ್ಬೇಡ ಕಣೋ. ನಿನ್ ತಂಗಿ ರಾಣಿ ಮದುವೆ ಮಾಡಬಾರ್ದಾ? 20,000 ರೂಪಾಯಿ ಕೊಟ್ಟನಲ್ಲ ಮದುವೆ ಖರ್ಚಿಗೆ ಅಂತ, ಅದೇನ್ ಮಾಡ್ದೆ? 20,000 ರೂಪಾಯಿ ತಗೊಂಡು ಏನೋ ಮಾಡೋದು? ನೀನು ಹೇಳಿರೋ 200 ಗ್ರಾಮ್ ಚಿನ್ನ ಹಾಕೋದಕ್ಕೆ ನಾನು ಎಲ್ಲಿಗೆ ಹೋಗ್ಲಿ? ಅವನೇನೆ ಎಲ್ಲಾನು ಮಾಡ್ತೀನಿ ಅಂತ ಹೇಳಿದಾನಲ್ಲ. ಇಲ್ಲ ಕಣ ವಾಸು, ರಮೇಶ ತುಂಬ ಕಷ್ಟದಲ್ಲಿದ್ದಾನಂತೆ. ನಿಮ್ಮ ಅಪ್ಪನೇ ಬಂದು ರಾಣಿ ಹತ್ರ ಹೇಳ್ತಿದ್ರು. ನನಗೂ ನಿಮ್ಮ ಅಪ್ಪನಿಗೂ ತುಂಬ ವಾದ ಆಯಿತು. ಅದಕ್ಕೆ ನಿಮ್ಮ ಅಪ್ಪ ಏನಂದ್ರು ಗೊತ್ತಾ? ಎಲ್ರ ಮುಂದೆನೂ ನಿನ್ನ ಮಗ ತಾನೇ ಮಾತು ಕೊಟ್ಟಿರೋದು, ನೀನು ನಿನ್ನ ಮಗ ಹೋಗಿ ದುಡ್ಡಿನ ವ್ಯವಸ್ಥೆ ಮಾಡಿ ರಾಣಿನ ಮದುವೆ ಮಾಡಿ ಅಂತ ಹೇಳ್ಬಿಟ್ರು. ನಾನು ಸವಾಲ್ ಹಾಕಿ ಸೇಟು ಅಂಗಡಿಗೆ ಬಂದೆ. ಇಲ್ಲಿ ನೋಡಿದ್ರೆ ಸೇಟು ನಿನ್ನ ಸೈನು ಬೇಕು ಅಂತಿದ್ದಾನೆ. ಬಾರೋ ವಾಸು, ಸೈನ್ ಮಾಡ್ಬಿಡು. 10 ಲಕ್ಷ ರೂಪಾಯಿ ಸಾಲ ತಗೊಂಡು ರಾಣಿ ಮದುವೆನ ಜಾಮ್ ಜೂಮ್ ಅಂತ ಮಾಡಿ ಮುಗ್ಸೋಣ. ಏನ್ ಮಾತಾಡ್ತಾ ಇದ್ಯಾ ನೀನು? ನೀನು ನಿನ್ ಮಗಳು ಮದುವೆ ಮಾಡೋದಿಕ್ಕೆ ನಾನ್ ಬಂದು ಸೈನ್ ಮಾಡಿ 10 ಲಕ್ಷ ರೂಪಾಯಿಗೆ ಮನೆ ಅಡ ಇಡ್ಬೇಕಾ? ಈ ಕತೆ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಈ ಪತ್ರನ ಬೀರಿನಲ್ಲಿ ಬಿಟ್ಟು ಬೇರೆ ಎಲ್ಲಾದ್ರೂ ತಗೊಂಡೋಗಿ ಇಟ್ರೆ ಸಾಯಿಸ್ಬಿಡ್ತೀನಿ.